ಶ್ರೀ. ಹುಬ್ಬಳ್ಳಿಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಸ್ಫೋಟಗೊಂಡಿದೆ. ಈ ಸಂದರ್ಭದಲ್ಲಿ 9 ಅಯ್ಯಪ್ಪ ಮಾಲಾಧಾರಿಗಳಿಗೆ ಗಂಭೀರ ಗಾಯವಾಗಿದೆ. ಉಣಕಲ್ನ ಅಚ್ಚಮ್ಮ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ. ಹುಬ್ಬಳ್ಳಿಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ 9 ಅಯ್ಯಪ್ಪ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಉಣಕಲ್ನ ಅಚ್ಚಮ್ಮ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ. ಗಾಯಾಳುಗಳಿಗೆ ಸದ್ಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆಗೆ ಕಾರಣ ಏನು ಅನ್ನೋದು ಬಹಳ ಮುಖ್ಯ. ಸಿಲಿಂಡರ್ ಸ್ಫೋಟ ಅಂದ್ರೂ ಕೂಡ ಯಾವ ಕಾರಣಕ್ಕೆ ಸಿಲಿಂಡರ್ ಸ್ಫೋಟ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಸಿಲಿಂಡರ್ ಅಂದ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲಾಂದರೆ ಇಂತಹ ಒಂದು ಸ್ಫೋಟಗಳು ಸಂಭವಿಸುತ್ತೆ. 9 ಅಯ್ಯಪ್ಪ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಕಿಮ್ಸ್ಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಉಣಕಲ್ನ ಅಚ್ಚಮ್ಮ ಕಾಲೋನಿಯಲ್ಲಿ ನಡೆದಿರುವಂಥ ಘಟನೆ ಇದು. ಇವತ್ತು ಬೆಳಗಿನ ಜಾವನಲ್ಲಿ 1:30 ಗಂಟೆಗೆ ಅಲ್ಲಿ ಉಣಕಲ್ನಲ್ಲಿ ಸಾಯಿ ನಗರ್ನಲ್ಲಿ ಈ ಅಯ್ಯಪ್ಪ ಮಾಲಾಧಾರಿಗಳು ಒಂದು ರೂಮ್ನಲ್ಲಿ ಅಯ್ಯಪ್ಪನ ಪೀಠ ಇಟ್ಕೊಂಡು ಪೂಜಾ ವ್ರತ ಮಾಡ್ತಾಯಿದ್ದಾರೆ. ಬೆಳಗಿನ ಜಾವ 1:30 ಗಂಟೆಗೆ ಆ ರೂಮಲ್ಲಿ ಅಡುಗೆ ಮಾಡಿಕೊಂಡಿರುವಂಥ ಒಂದು ಸಿಲಿಂಡರಲ್ಲಿ ಅವ್ರ ಕಾಲಿಗೆ ತಗಲಿ ಅದು ಕೆಳಗೆ ಬಿದ್ದು ಅಲ್ಲಿರುವಂಥ ದೀಪಕ್ಕೆ ಅಗ್ನಿ ಹತ್ತಿ ಅದು ಉರಿದು ಆ ರೂಮಲ್ಲಿರುವಂಥ, ಅದು ಇರೋದು ಚಿಕ್ಕ ರೂಮು, ಆ ರೂಮಲ್ಲಿರುವಂಥ 9 ಮಂದಿ ಸ್ವಾಮಿಗಳು ಬರ್ನ್ಸ್ಗೆ ಗುರಿಯಾಗಿದ್ದಾರೆ. ಇಮ್ಮಿಡಿಯೇಟಾಗಿ ಅವರಿಗೆ ಎಲ್ಲರಿಗೂ ಕಿಮ್ಸು ಹಾಸ್ಪಿಟ್ಲಲ್ಲಿ ದಾಖಲೆ ಮಾಡಿದ್ದಾರೆ. ಕಿಮ್ಸ್ ಹಾಸ್ಪಿಟ್ಲಲ್ಲಿ ಎಲ್ಲ ವೈದ್ಯ ತಂಡದವರನ್ನು ಸಹಿತ ಇಮ್ಮಿಡಿಯೇಟಾಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ 9 ಒಬ್ಬ ಬಾಲಕ ಮಾತ್ರ 25% ಬರ್ನ್ಸಿಂದ ಜೀವಾಪಾಯದಿಂದ. ನಿನ್ನೆ ಅಂದರೆ ಅರ್ಲಿ ಮಾರ್ನಿಂಗ್ ಇವತ್ತೇನು ಸೋಮವಾರ ಅರ್ಲಿ ಅವರ್ಸ್ನಲ್ಲಿ 1:30 ಸುಮಾರ ಒಂದು 9 ಪೇಷಂಟು ಎಲ್ಲರೂ ಸಾಯಿನಗರ ಹುಬ್ಬಳ್ಳಿ ನಿವಾಸಿಗಳಾಗಿದ್ದು ಅವರು ಒಂದು ಈ ಗ್ಯಾಸ್ ಬ್ಲಾಸ್ಟ್ ಆಗಿ ನಮ್ಮ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಅದರಲ್ಲಿ 9 ಪೇಷಂಟ್ಗಳಲ್ಲಿ ಒಂದೊಂದಾಗಿ ಹೇಳೋದಾತಂದರೆ ಪ್ರಕಾಶ್ ಪಾರೇಕರ್ 42 ವರ್ಷ ವಯಸ್ಸಿನವರು, ಇವರಿಗೆ 88ರಿಂದ 92% ಬರ್ನ್ಸ್ ಇದೆ. ಅದೇ ರೀತಿಯಾಗಿ ವಿನಾಯಕ್ ಪ್ರಕಾಶ್ ಬಾರ್ಕೇರ್ 12 ವರ್ಷದ ಬಾಲಕ, ಅವನಿಗೆ 25ರಿಂದ 30% ಬರ್ನ್ ಇರುತ್ತದೆ. ಅದೇ ರೀತಿಯಾಗಿ ತೇಜಸ್ ರೆಡ್ಡಿ, ಇವರಿಗೆ 75ರಿಂದ 80%, ಇವ್ರದ್ದು ವಯಸ್ಸು 26 ವಯಸ್ಸು. ಆಮೇಲೆ ಶಂಕರ್ ರಾಯನ್ಗೌಡರು 29 ವಯಸ್ಸು. ಆಮೇಲೆ ಪ್ರವೀಣ್ ಚಲವಾದಿಯವರು, ಇವ್ರಿಗೂ 85ರಿಂದ 90% ಬರ್ನ್ಸು, ಅವ್ರಿಗೆ 24 ವಯಸ್ಸು. ಮಂಜು ತೋರದ್, ಇವರಿಗೆ 70ರಿಂದ 75% ಬರ್ನ್ಸು, ವಯಸ್ಸು 22. ಅಜ್ಜಸ್ವಾಮಿ, ಇವರಿಗೆ 85ರಿಂದ 90% ಬರ್ನ್ಸು, 58 ವಯಸ್ಸು. ರಾಜು ಹರ್ಲಾಪುರ್ 75ರಿಂದ 80% ಬರ್ನ್ಸು, 21 ವಯಸ್ಸು. ಸಂಜಯ್ ಸೌದತ್ತಿ, ಇವರಿಗೆ 85ರಿಂದ 92% ವಯಸ್ಸು, 20. ಇವರು ಎಲ್ಲರೂ ರಾತ್ರಿ ನಮ್ಮ ಆಸ್ಪತ್ರೆಗೆ ಬಂದಾಗ ನಮ್ಮ ಎಲ್ಲ ವೈದ್ಯ ಸಿಬ್ಬಂದಿಯವರು ಎಲ್ಲ ವಿಭಾಗದ ಮುಖ್ಯಸ್ಥರುಗಳ ಒಂದು ಮಾರ್ಗದರ್ಶನದಂತೆ ಎಲ್ಲ ವೈದ್ಯರು, ನರ್ಸಿಂಗ್ ಸ್ಟಾಫು ಮತ್ತು ವೃತ್ತಿ ಅವಶ್ಯಕತೆಗಳನ್ನು ಬೇಕಾದಂಥ ಎಲ್ಲವರನ್ನು ಅಡ್ಮಿಷನ್ ಮಾಡಿ ಪ್ರೈಮರಿ ಟ್ರೀಟ್ಮೆಂಟನ್ನೆಲ್ಲವನ್ನು ಕೊಡಲಾಗಿದೆ. ಅವರಿಗೆ ಬೇಕಾದಂಥ ಔಷಧಿಗಳನ್ನು ಎಲ್ಲ ನಮ್ಮ ಸ್ಟಾಕ್. ನೋಡಿ, ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಘಟನೆ. ಉಣಕಲ್ನ ಅಚ್ಚಮ್ಮ ಕಾಲೋನಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ 9 ಮಂದಿ ಗಾಯಗೊಂಡಿದ್ದಾರೆ. ಇದರಲ್ಲಿ 8 ಜನರ ಸ್ಥಿತಿ ಗಂಭೀರವಾಗಿದೆ. 70ರಿಂದ 90% ಸುಟ್ಟ ಗಾಯವಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕಿಮ್ಸ್ ನಿರ್ದೇಶಕರು ಡಾಕ್ಟರ್ SF ಕಮ್ಮಾರ್ ಅವರು ತಿಳಿಸಿದ್ದಾರೆ. ಅವರದ ಬದುಕುಳಿಸುವಂಥ ಪ್ರಯತ್ನವನ್ನು ಮುಂದುವರಿಸಿದ್ದೇವೆ ಅಂತ ಕೂಡ ತಿಳಿಸಿದ್ದಾರೆ. ಅಂದರೆ ವಿವಿಧ ಅಂಗಗಳ ಇನ್ಸ್ಪೆಕ್ಷನ್ ಕೂಡ ಆಗಬೇಕಾಗಿದೆ. ಗಾಯಾಳುಗಳಿಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದ್ದೀವಿ ಅಂತ ಹುಬ್ಬಳ್ಳಿಯಲ್ಲಿ ಕಿಮ್ಸ್ ನಿರ್ದೇಶಕರು ತಿಳಿಸಿದ್ದಾರೆ. ನೋಡಿ, ಗೃಹ ಬಳಕೆ ಸಿಲಿಂಡರ್ ಅಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಬಹಳ ಎಚ್ಚರಿಕೆಯಿಂದ ಬಳಸಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಬಹುದೊಡ್ಡ ಅನಾಹುತ ಸಂಭವಿಸಿ ಬಿಡುತ್ತೆ. ಅಂತಹದ್ದೇ ಘಟನೆ ನಡೆದಿರುವಂಥದ್ದು. ಮಾಲಾಧಾರಿಗಳು
ಗೃಹ ಬಳಕೆ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒಂದು ಆರೋಗ್ಯ ಸಂಸ್ಥೆ ಇರುವಂಥ ನಮ್ಮ KMC ಒಳಗೆ ಒಂದು ಮಲಾಮ್ ಸಿಗಂಗಿಲ್ಲ ಅಂದ್ರೆ ಅದರದ್ದು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಐತಂತ ನಾವೆಲ್ಲ ಜಾಗೃತ ಸಮಾಜದವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ಇಷ್ಟೆಲ್ಲ ಅನುದಾನಗಳು ಇದಕ್ಕೆ ಸರ್ಕಾರದಿಂದ ಬಂದರೂ ಕೂಡ ಒಂದು ಮಲಾಮ್ ಹಚ್ಚಲಿಲ್ಲ ಅಂದ್ರೆ ಆ ಸುಟ್ಟಂಥ ಗಾಯ 10 ಗಂಟೆ 12 ಗಂಟೆ ಆದಮೇಲೆ ಆ ದೇಹದ ಪರಿಸ್ಥಿತಿನ ಆಮೇಲೆ ಟ್ರೀಟ್ಮೆಂಟ್ ಮಾಡ್ತೀನಿ 90% ಆಗೈತಿ 70% ಆಗೈತಿ ಸತ್ತು ಹೋಗ್ತೈತೆ ಅಂದ್ರೆ ಅರ್ಥ ಏನಿದೆ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.